ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ವಿದ್ಯಾರ್ಥಿಗಳು ಪ್ರಕೃತಿಯ ಮಧ್ಯೆ ಗುರುಕುಲಗಳಲ್ಲಿ ವಾಸಿಸುತ್ತಿದ್ದರು. ಅವರು ವಿಧೇಯತೆ, ಸೇವೆ, ವಿನಯ ಮತ್ತು ಮೌಲ್ಯಗಳನ್ನು ಕಲಿತರು. ಮಕ್ಕಳೇ, ಇಲ್ಲಿ ಬನ್ನಿ. ಹೇಳಿ ಗುರುದೇವ. ಇಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಗುರುದೇವ. ಬಾಲಕರೇ, ಬೆಳಗಿನ ಸೂರ್ಯನಂತೆ ಮನಸ್ಸು ಶುದ್ಧವಾಗಿರಬೇಕು. ಶರೀರ ಶ್ರಮದಿಂದ ಪಾವನವಾಗುತ್ತದೆ, ಮನಸ್ಸು ಸೇವೆಯಿಂದ ಪಾವನವಾಗುತ್ತದೆ. ಗುರುಗಳೇ, ನಾವು ಬೆಳಗ್ಗೆ ಸ್ನಾನ, ಧ್ಯಾನ, ಹೋಮ ಎಲ್ಲವನ್ನು ಮಾಡುತ್ತೇವೆ. ಆದರೆ ಇದು ಏಕೆ ಅಗತ್ಯ? ನೋಡು ಅರ್ಜುನ, ನೈತಿಕತೆ ಇಲ್ಲದ ಜ್ಞಾನ ಎಂದರೆ ವಿದ್ಯುತ್ ಇಲ್ಲದ ದೀಪದಂತೆ, ಎಂದಿಗೂ ಬೆಳಕು ನೀಡಲಾರದು. ಈ ಎಲ್ಲ ಕಾರಣದಿಂದಾಗಿ ಇವು ಅವಶ್ಯಕ. ಪ್ರಿಯ ಶಿಷ್ಯರೇ, ನಾವು ಪ್ರತಿದಿನವೂ ಹೊಸ ಪಾಠವನ್ನು ಕಲಿಯಬೇಕು. ಇಂದು ಯಾವ ಪಾಠ ಕಲಿಯೋಣ ಗುರುದೇವ? ಇಂದು ಜೀವನದ ಪಾಠವನ್ನು ಕಲಿಯೋಣ. ಗುರುಕುಲ ಕೇವಲ ಪಾಠವನ್ನು ಮಾತ್ರ ಕಲಿಸುವುದಿಲ್ಲ, ಜೀವನದ ಕೌಶಲ್ಯಗಳನ್ನು ಕಲಿಸುತ್ತದೆ. ನೀವೆಲ್ಲರೂ ಸಹಕಾರ, ಶಿಸ್ತು, ಶ್ರದ್ಧೆ, ಪರಿಶ್ರಮ ಈ ವಿಷಯಗಳನ್ನು ಪ್ರತ್ಯಕ್ಷವಾಗಿ ನಾಳೆ ಕಲಿಯಲಿದ್ದೀರಿ. ಇದು ಹೇಗೆ ಸಾಧ್ಯ ಗುರುದೇವ? ನಾಳೆ ನೀವೆಲ್ಲ ಬೇರೊಂದು ಗ್ರಾಮದಲ್ಲಿ ಶ್ರಮದಾನ ಮಾಡುವ ಮೂಲಕ ಅದರ ಮಹತ್ವವನ್ನು ತಿಳಿಯಲಿದ್ದೀರಿ. ನಿಮಗೆ ನಾನು ಸಹಾಯ ಮಾಡ್ಲಾ? ಬೇಡಪ್ಪ, ನಾನು ಮಾಡ್ತೀನಿ. ಇಲ್ಲ, ನಾನು ಮಾಡ್ತೀನಿ ಬಿಡಿ. ಎಷ್ಟು ಒಳ್ಳೆ ಮಕ್ಕಳು. ನಮಸ್ಕಾರ ಗುರುದೇವ. ಆಯುಷ್ಮಾನ್ ಭವ ಮಕ್ಕಳೇ, ಇಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಗುರುದೇವ. ಹೇಗಿತ್ತು ಇವತ್ತಿನ ಶ್ರಮದಾನ? ಚೆನ್ನಾಗಿತ್ತು ಗುರುದೇವ, ತುಂಬಾ ಸಂತೋಷವಾಯಿತು. ಅಲ್ಲಿ ಯಾವ ತೊಂದರೆ ಕೂಡ ಆಗಲಿಲ್ಲ ತಾನೇ? ಯಾವ ತೊಂದರೆನೂ ಆಗಿಲ್ಲ ಗುರುದೇವ. ಗುರುಗಳಿಗೆ ಪ್ರಣಾಮಗಳು. ಆಯುಷ್ಮಾನ್ ಭವ. ಬನ್ನಿ ಕುಳಿತುಕೊಳ್ಳಿ. ಆಗಲಿ ಗುರುದೇವ. ಏನು ತಾವು ಬಂದ ವಿಷಯ? ಗುರುಗಳೇ, ನಿಮ್ಮ ಶಿಷ್ಯಂದಿರ ಸೇವೆಯನ್ನು ಕಂಡು ನಮ್ಮ ಊರಿನ ಗ್ರಾಮಸ್ಥರು ಬಹಳ ಸಂತೋಷಪಟ್ಟಿದ್ದಾರೆ. ಗುರುಗಳೇ, ನಿಮಗೆ ಅಭಿನಂದನೆಗಳು. ಇದು ನನ್ನ ಶಿಷ್ಯರ ಕರ್ಮಫಲ. ಅವರು ಗುರುಕುಲದ ಪಾಠಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡುತ್ತಿರುವ ಕುರುಹು ಇದು. ಗುರುಗಳೇ, ನನಗೆ ಹೊರಡಲು ಅಪ್ಪಣೆ ಕೊಡಿ. ಈಗ ಭೋಜನದ ಸಮಯ, ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಗುರುಗಳೇ, ನನಗೆ ಕ್ಷಮಿಸಿ, ನಾನು ಹೊರಡಬೇಕು. ಆಯ್ತು, ಹೋಗಿ ಬನ್ನಿ. ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಮಕ್ಕಳೇ, ಇಂದು ನೀವು ಶ್ರಮದಾನ ಮಾಡುವ ಮೂಲಕ ಕಲಿತ ಮೌಲ್ಯಗಳು ಯಾವುವು? ಗುರುದೇವ, ನಾವು ಇಂದು ಸಹಕಾರ, ಶಿಸ್ತು, ಸೇವಾ ಭಾವನೆ ಮುಂತಾದ ಮೌಲ್ಯಗಳ ಕುರಿತು ತಿಳಿದುಕೊಂಡೆವು. ಗುರುವರ್ಯ, ಇಂದಿನ ಕಾಲದಲ್ಲಿ ಜನರು ಜ್ಞಾನಕ್ಕಿಂತ ಮೊಬೈಲ್ ನೋಡುತ್ತಾರೆ, ಸೇವೆಗಿಂತ ಸೆಲ್ಫಿ. ವತ್ಸ, ನಾವು ಕಾಲದ ಜೊತೆಗೆ ಬದಲಾಗಬೇಕು.
ಆದರೆ ಮೌಲ್ಯಗಳಲ್ಲಿ ಅಲ್ಲ. ಮಕ್ಕಳೇ, ಈಗ ಭೋಜನದ ಅವಧಿ. ಎಲ್ಲರೂ ಭೋಜನ ಮಾಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮಕ್ಕಳೇ, ಕೂತ್ಕೊಳ್ಳಿ. ನಿನ್ನೆ ಹಬ್ಬ ಅಂತ ಎಲ್ಲರೂ ರಜೆನೆ ಹಾಕ್ಬಿಟ್ಟಿದ್ದಾರೆ. ಹೌದು ಮೇಡಮ್, ಆದರೆ ನಮಗೆ ಆಟ ಮುಖ್ಯ ಅಲ್ಲ, ನಮಗೆ ಅಭ್ಯಾಸ ಮುಖ್ಯ. ವೆರಿ ಗುಡ್ ಮಕ್ಕಳೇ. ಅಟೆಂಡೆನ್ಸ್ ತಗೊಳ್ತೀನಿ. ಮಹೇಶ್ ಪ್ರೆಸೆಂಟ್ ಮ್ಯಾಮ್. ಸುಭಾಷ್ ಪ್ರೆಸೆಂಟ್ ಮ್ಯಾಮ್. ರಮೇಶ್ ರಮೇಶ್ ಮೇಡಮ್, ಅವನು ಮಕ್ಕೊಂಡಿದ್ದಾನೆ. ಏ ಯಬಸ್ರ ಅವನ. ಏ ರಮೇಶ್ ಹೇಳು. ಮ್ಯಾಮ್ ನಾ ಹೋಮ್ವರ್ಕ್ ಮಾಡಿದ್ದೀನಿ ಮ್ಯಾಮ್. ಹೋಮ್ವರ್ಕ್ ಅಲ್ಲೋ, ಅಟೆಂಡೆನ್ಸ್. ಹೌದಾ ಮ್ಯಾಮ್? ಹಾ, ಕುತ್ಕೋ, ಭಾಳ ಶಾಣೆ ಅದಿ. ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಯಾರ್ಯಾರು ಮಾಡಿದಾರ ಕೊಡಿ ನೋಡೋಣ. ಸುಭಾಷ್, ಮ್ಯಾಮ್ ನನ್ನ ಹೋಮ್ವರ್ಕ್ ಕೇಳಿದ್ರೆ ಕೊಟ್ಬಿಡು. ಏ ನೀನೇ ಕೊಡು, ನನಗೆ ಹೇಳ್ತಿದ್ಯಾ? ನಾ ಮಳಗ್ಬೇಕನು. ಸರಿ ಆಯ್ತು. ಮಹೇಶ್, ಇಲ್ಲಿ ನಿನ್ನ ಹೋಮ್ವರ್ಕ್ ತೋರಿಸು. ಮ್ಯಾಮ್ ತಗೋರಿ. ವೆರಿ ಗುಡ್ ಮಹೇಶ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಸುಭಾಷ್, ನಿನ್ನ ಹೋಮ್ವರ್ಕ್ ತೋರಿಸು. ತಗೋರಿ ಮೇಡಮ್. ಹೇ ಮೇಡಮ್, ಅದು ರಮೇಶ್ ಬುಕ್ಕು. ಹೌದಾ ಸುಭಾಷ್? ಎಲ್ಲಿ ನೋಡೋಣ ಹೆಸರು. ಏ ಅವನ ಬುಕ್ ನೀ ಎದಕ್ಕೆ ಕೊಟ್ಟಿಯೋ? ಅವನೇನ್ ಮಾಡ್ತಾ ಇದ್ದಾನೆ? ಮೇಡಮ್, ಅವನು ಮತ್ತು ಮಕ್ಕೊಂಡಿದ್ದಾನೆ. ಏ ಯಬಸ್ರ ಅವನ. ಏ ಹೇಳೋ ರಮೇಶ್, ಹೇಳೋ ರಮೇಶ್. ಎಸ್ ಮ್ಯಾಮ್, ಪ್ರೆಸೆಂಟ್ ಮ್ಯಾಮ್. ಏ ಅಟೆಂಡೆನ್ಸ್ ಅಲ್ಲೋ ಹೋಮ್ವರ್ಕು. ತಗೋ ಈ ಬುಕ್ನ. ಇನ್ನೊಂದ್ಸತಿ ಮಕ್ಕೊಂಡೆ ಅಂದ್ರೆ ಬಾರ್ಸೇ ಬಿಡ್ತೀನಿ. ಸಾರಿ ಮೇಡಮ್. ನಿನ್ ಹೋಮ್ವರ್ಕ್ ತಾಯಿಲಿ ನೋಡೋಣ. ತಗೋರಿ ಮೇಡಮ್. ಏನು ಸುಭಾಷ್, ಹೋಮ್ವರ್ಕೇ ಮಾಡಿಲ್ಲಲ್ಲ? ಮೇಡಮ್, ಅದು ನಿನ್ನೆ ಮನೆಯಲ್ಲಿ ಕರೆಂಟ್ ಇದ್ದಿದ್ದಿಲ್ಲ. ಹೌದಾ? ಇಲ್ಲ ಮೇಡಮ್, ಇವನು ಸುಳ್ಳು ಹೇಳುತ್ತಿದ್ದಾನೆ. ನಿನ್ನೆ ನಾನು ನನ್ನ ಹೋಮ್ವರ್ಕ್ ಮಾಡಿ ಸುಭಾಷ್ ಅವರ ಮನೆ ಹತ್ರ ಆಟಾಡಕ್ ಹೋಗಿದ್ದಾಗ ಕರೆಂಟ್ ಇತ್ತು. ಇವನು ಟಿವಿ ನೋಡ್ತಾ ಕುಂತಿದ್ದ. ಇಲ್ಲ ಮೇಡಮ್, ಇವನು ಸುಳ್ಳು ಹೇಳ್ತಿದ್ದಾನೆ. ಇಲ್ಲ ಮೇಡಮ್, ಇವನು ಸುಳ್ಳು ಹೇಳುತ್ತಿದ್ದಾನೆ. ಸುಭಾಷ್, ನಿನ್ನ ನಾನು ಒಳ್ಳೆ ಹುಡುಗ ಎಂದುಕೊಂಡಿದ್ದೆ, ಆದರೆ ನೀನು ಹೋಮ್ವರ್ಕ್ ಮಾಡದೆ ಅದರ ಮೇಲೆ ಸುಳ್ಳು ಬೇರೆ ಹೇಳ್ತೀಯಾ? ನಾಳೆ ನೀನು ನಿಮ್ಮ ಪಾಲಕರನ್ನು ಶಾಲೆಗೆ ಕರೆದುಕೊಂಡು ಬರಬೇಕು. ಬೇಡ ಮೇಡಮ್. ಕರೆದುಕೊಂಡು ಬರಬೇಕು. ನಮಸ್ತೆ ಮೇಡಮ್. ನಮಸ್ತೆ, ಬೆಳಗ್ಗೆ ಬನ್ನಿ. ತಾವ್ಯಾರು ಗೊತ್ತಾಗ್ಲಿಲ್ಲ? ಮೇಡಮ್, ನಾನು ಸುಭಾಷನ ತಂದೆ. ನನ್ನನ್ನು ಬರ ಹೇಳಿದ್ದರಂತೆ. ಹೌದಾ ಸರ್? ನಿನ್ನೆ ನಿಮ್ಮ ಮನೇಲಿ ಕರೆಂಟ್ ಇರ್ಲಿಲ್ವಾ? ಹೌದು ಮೇಡಮ್, ಇತ್ತು. ಯಾಕೆ ಕೇಳ್ತಾ ಇದ್ದೀರಾ? ಏಕೆಂದರೆ ಸುಭಾಷ್ ಇತ್ತೀಚೆಗೆ ಹೋಮ್ವರ್ಕ್ ಸರಿಯಾಗಿ ಮಾಡದೆ ಸುಳ್ಳು ಬೇರೆ ಹೇಳುತ್ತಿದ್ದಾನೆ. ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ ಮೇಡಮ್, ಕೆಲಸದ ಒತ್ತಡದಲ್ಲಿ ನನಗೆ ಗಮನಿಸೋಕೆ ಆಗಿಲ್ಲ. ಏ ಸುಭಾಷ್, ಬಾರ ಇಲ್ಲಿ. ಹೇಳಿ ಅಪ್ಪ. ಏನು, ನಿನ್ನ ಮನೆಯಲ್ಲಿ ಕರೆಂಟ್ ಇರ್ಲಿಲ್ವಾ? ಅಪ್ಪ, ಕರೆಂಟ್ ಇದ್ದರೂ ಕೂಡ ಹೋಮ್ವರ್ಕ್ ಯಾಕೆ ಮಾಡಿಲ್ಲ? ಅಪ್ಪ, ಅದು ಸುಳ್ಳು ಹೇಳ್ಬಿಟ್ಟೆ. ಯಾಕೋ ಸುಳ್ಳು ಹೇಳಲು ಕಲ್ತಿದ್ಯೇನೋ? ಇಲ್ಲಪ್ಪ. ಸರ್, ದಯವಿಟ್ಟು ಹೊಡೆಯಬೇಡಿ. ಮಕ್ಕಳಿಗೆ ಯಾವತ್ತೂ ಹೊಡೆದು ಹೇಳಬಾರ್ದು, ಸಮಾಧಾನದಿಂದ ಹೇಳಬೇಕು, ಅಂದ್ರೆ ತಿಳಿದುಕೊಳ್ತಾರೆ. ಇಲ್ಲ ಮೇಡಮ್, ಅವನು ಮತ್ತೆ ಈ ತರ ತಪ್ಪು ಮಾಡಿದರೆ ನನ್ನನ್ನು ಕರೆಯಬೇಡಿ. ನೀವೇ ಶಿಕ್ಷೆ ಕೊಡಿ, ನಾನು ಏನೂ ಕೇಳುವುದಿಲ್ಲ. ನಿಮ್ಮಂತಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅವನು ಓದುತ್ತಿರುವುದು ಅವನ ಪುಣ್ಯ. ಯಾಕೆ ಸರ್? ಯಾಕೆಂದರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಗೊತ್ತಿದ್ದರೂ ಸಹ ಕೆಲವೊಮ್ಮೆ ಅವರ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ ಮಕ್ಕಳು ಶಿಕ್ಷೆಯನ್ನು ಪಡೆದಾಗ ನಾವು ಶಿಕ್ಷಕರನ್ನೇ ದೂರುತ್ತೇವೆ. ಈ ಕಾರಣದಿಂದಾಗಿ ಮಕ್ಕಳು ತಪ್ಪು ಮಾಡಿದರೂ ಕೆಲವು ಶಿಕ್ಷಕರು ಅದರ ಉಸಾಬರಿಗೂ ಹೋಗುವುದಿಲ್ಲ. ಹೀಗಾಗಿ ಮಕ್ಕಳು ತಪ್ಪು ದಾರಿಯನ್ನು ಹಿಡಿಯಲು ಪ್ರಾರಂಭಿಸುತ್ತಾರೆ. ನಾವು ಶಾಲೆಯಲ್ಲಿ ಕಲಿಯುವಾಗ ನಮ್ಮ ಶಿಕ್ಷಕರು ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹಿಸಿ, ತಪ್ಪು ಕೆಲಸಕ್ಕೆ ಶಿಕ್ಷೆಯೊಂದಿಗೆ ಬುದ್ಧಿಯನ್ನು ಹೇಳಿದ್ದಕ್ಕೆ ಈ ಸ್ಥಾನದಲ್ಲಿದ್ದೇವೆ. ಹೌದು ಸರ್, ನೀವೇ ಹೇಳಿದ್ದು ಸತ್ಯ. ಆದರೆ ಅದು ಆ ಕಾಲದಲ್ಲಿ ಪ್ರಸ್ತುತವಾಗಿತ್ತು. ಈಗಿನ ಮಕ್ಕಳು ಸ್ವಲ್ಪ ತುಂಟರಾಗಿದ್ದರೂ ತಿಳಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ. ಸುಭಾಷ್ನನ್ನು ತಿದ್ದಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿಸುವುದು ನನ್ನ ಜವಾಬ್ದಾರಿ. ತಾವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಆಯ್ತು ಮೇಡಮ್,
ತುಂಬ ಧನ್ಯವಾದಗಳು. ಕಾಲ ಬದಲಾಗಿತು. ಇಂದಿನ ಶಾಲೆಗಳು ಬದಲಾಗಿವೆ. ಪುಸ್ತಕದ ಜೊತೆ ಲ್ಯಾಪ್ಟಾಪ್, ಫಲಕದ ಜೊತೆ ಸ್ಮಾರ್ಟ್ ಬೋರ್ಡ್. ಫ್ರೆಂಡ್ಸ್ ಬರ್ರಿ ಸೆಲ್ಫಿ ತಕೊಳ್ಳೋಣ, ವ್ಯೂ ಮಸ್ತ್ ಇದೆ. ನೀವೆಲ್ಲ ರೆಡಿ ಇದ್ದೀರಾ? ಇನ್ನೊಂದು ಸೆಲ್ಫಿ ತಕೊಳ್ಳೋಣ. ಗುಡ್ ಮಾರ್ನಿಂಗ್. Good morning, everyone. Please have a seat. How are you all? Fine, ma'am. How is your experiment going on? It is under process. Okay, students. ಇವತ್ತು ನಾವು ಹೊಸ ಸಬ್ಜೆಕ್ಟ್ ಡಿಸ್ಕಸ್ ಮಾಡೋಣ. Okay, ma'am. Do you know something about life skill? ಮ್ಯಾಮ್ ನಾ ಹೇಳ್ತೀನಿ. Okay, ರಾಹುಲ್. ಮೇಡಮ್, ಲೈಫ್ ಸ್ಕಿಲ್ ಎಂದರೆ ಹೀಗೆ ವೈಫೈ ಸಿಗ್ನಲ್ ಹಿಡಿದು ಝೂಮ್ ಕ್ಲಾಸ್ ಅಟೆಂಡ್ ಮಾಡಿದಾಗಲ್ವಾ ಮ್ಯಾಮ್? ಮೇಡಮ್, ಗೂಗಲ್ನಲ್ಲಿ ಆನ್ಸರ್ ಕಾಪಿ ಮಾಡೋ ಕೌಶಲ್ಯ ಅಲ್ವಾ ಮೇಡಮ್? ಓಹೋ, ನೀವೆಲ್ಲ ಸ್ಮಾರ್ಟ್ ಸ್ಟೂಡೆಂಟ್ಸ್ ಅಲ್ವಾ? ಆದರೆ ಲೈಫ್ ಸ್ಕಿಲ್ ಎಂದರೆ ಜೀವನ ಕೌಶಲ್ಯಗಳಾದ ಸಹಕಾರ, ತಾಳ್ಮೆ, ಸಂವಹನ, ಗೌರವ ಇವೆಲ್ಲವೂ. ಮೇಡಮ್, ಇವು ಸಿಲೆಬಸ್ ಇಲ್ವೇ? ಇದಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ, ಜೀವನ ಕೊಡುತ್ತದೆ, ಮಾರ್ಕ್ಸ್ ಅಲ್ಲ. ಇದನ್ನು ತಿಳಿಯಲು ನಾಳೆ ನಾವು ಗುರುಕುಲಕ್ಕೆ ಹೋಗೋಣ. ಗುರುಗಳಿಗೆ ನಮಸ್ಕಾರಗಳು. ಆಯುಷ್ಮಾನ್ ಭವ. ಬನ್ನಿ ಕುಳಿತುಕೊಳ್ಳಿ. ತಾವು ಯಾರು? ನಾನು ಪ್ರೊಫೆಸರ್ ದಿಯಾ. ಇವರು ನಮ್ಮ ರಿಸರ್ಚ್ ಸ್ಟೂಡೆಂಟ್ಸ್. ಇಂದು ನಾವು ಗುರುಕುಲದ ಜೀವನ ಮತ್ತು ಕೌಶಲ್ಯಗಳ ಬಗ್ಗೆ ಅಧ್ಯಯನ ಮಾಡಲು ಬಂದಿದ್ದೇವೆ. ದಯವಿಟ್ಟು ನಮಗೆ ಮಾರ್ಗದರ್ಶನ ಮಾಡಬೇಕು. ಗುರುಕುಲಕ್ಕೆ ನಿಮಗೆ ಸ್ವಾಗತ. ಗುರುಗಳೇ, ಇಂದು ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಅವಶ್ಯಕತೆ ಇರುವ ವಿಷಯವನ್ನು ತಿಳಿಸಬೇಕು. ಮಕ್ಕಳೇ, ನಾವು ಪುಸ್ತಕ ಓದಿದರೆ ಮೆದುಳು ಬೆಳೆಯುತ್ತದೆ. ಅದಕ್ಕೆ ಮೌಲ್ಯ ಅಳವಡಿಸಿದರೆ ಮಾನವೀಯತೆ ಬೆಳೆಯುತ್ತದೆ. ಗುರುಗಳೇ, ನಾವು ಕಾಡಿನಲ್ಲಿ ಕಲಿತೆವು. ಪ್ರಕೃತಿಯೊಂದಿಗಿನ ಸಮನ್ವಯವೇ ನಿಜವಾದ ವಿಜ್ಞಾನ ಅಲ್ಲವೇ? ಹೌದು, ಮಣ್ಣಿನ ಮೇಲೆ ಬರೆಗಾಲಲ್ಲಿ ನಡೆಯುವುದು ಒಂದು ಯೋಗ. ಅಮ್ಮನ ಅಡುಗೆ ತಿನ್ನುವುದು ಒಂದು ಔಷಧಿ ಅಲ್ಲವೇ ಗುರುದೇವ? ವಾ, ನಮ್ಮ ಫಾಸ್ಟ್ ಫುಡ್ ಮತ್ತು ಇಯರ್ಫೋನ್ ಮುಂದೆ ಇವು ಸತ್ಯ. ತಂತ್ರಜ್ಞಾನವನ್ನು ತಿರಸ್ಕರಿಸಬೇಡಿ. ಅದನ್ನು ಮೌಲ್ಯಗಳ ಅಡಿಯಲ್ಲಿ ಗಮನಿಸಿದಾಗ ಯಂತ್ರದಿಂದ ವೇಗ, ಮೌಲ್ಯದಿಂದ ದಿಕ್ಕು ಲಭಿಸುತ್ತದೆ. ಗುರುಗಳೇ, ನೀವು ವಾಟ್ಸ್ಆ್ಯಪ್ ಬಳಸುತ್ತೀರಾ? ನಮ್ಮ ಕಾಲದಲ್ಲಿ ತಪಸ್ಸಿನ ಆ್ಯಪ್ ಇತ್ತು. ಮೆಡಿಟೇಷನ್ 24x7. ನೀವು ಹೇಳಿದಂತೆ ಗುರುಗಳೇ, ನಮ್ಮ ಶಿಕ್ಷಣ ಗುರುಕುಲದ ಶಿಸ್ತಿಗೆ ಗೂಗಲ್ ಜ್ಞಾನವು ಸೇರಬೇಕು. ಇದರಿಂದ ಜ್ಞಾನದ ಕ್ರಾಂತಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ, ಅಲ್ಲವೇ ಗುರುದೇವ? ಹೌದು, ನೀವು ಹೇಳುವುದು ಅಕ್ಷರಶಃ ನಿಜ. ತಂತ್ರಜ್ಞಾನದ ಜೊತೆಗೆ ಗುರುಕುಲದ ಆಚಾರ ವಿಚಾರಗಳು, ಸನಾತನ ಧರ್ಮದ ಆಚರಣೆ ವಿಷಯಗಳು, ಮೌಲ್ಯಯುತ ಶಿಕ್ಷಣ ಇವುಗಳನ್ನು ಒಳಗೊಂಡ ಶಿಕ್ಷಣವನ್ನು ನೀಡಿದ್ದೇ ಆದರೆ ಭಾರತವನ್ನು ವಿಶ್ವಗುರುವನ್ನಾಗಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಜ್ಞಾನ ಬೆಳಗಲಿ, ಮಾನವೀಯತೆ ಅರಳಲಿ. ಇದೇ ನಮ್ಮ ಪಾಠ ಅಲ್ಲವೇ ಗುರುವರ್ಯ? ಹೌದು ವತ್ಸ. ಜ್ಞಾನದಿಂದ ಬುದ್ಧಿ ಬೆಳೆಯಲಿ, ಮೌಲ್ಯದಿಂದ ಬದುಕು ಬೆಳಗಲಿ. ಧನ್ಯವಾದಗಳು ಗುರುಗಳೇ. ನಾವಿನ್ನು ಹೊರಡುತ್ತೇವೆ. ಹೋಗಿ ಬನ್ನಿ. ಆ ಭಗವಂತ ನಿಮ್ಮೆಲ್ಲರಿಗೂ